ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಗದಗ ಜಿಲ್ಲೆಯ ಹರ್ ಘರ್ ತಿರಂಗ ಅಭಿಯಾನ ಪ್ರಯುಕ್ತ ವಾಕ್ನಾಥ್ ಕಾರ್ಯಕ್ರಮವನ್ನು ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಜಿಲ್ಲಾ ಕ್ರೀಡಾಂಗಣದಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮಹಾತ್ಮ ಗಾಂಧಿ ವೃತ್ತದವರೆಗೂ ಹರ್ ಘರ್ ತಿರಂಗ ಯಾತ್ರೆ ನಡೆಸಲಾಯಿತು. ಗಾಂಧಿ ಸರ್ಕಲ್ನಲ್ಲಿ ಸಂವಿಧಾನ ಪೀಠಿಕೆಯನ್ನು ಪಠಿಸುವುದರೊಂದಿಗೆ ತಿರಂಗ ಅಭಿಯಾನವು ಮುಕ್ತಾಯಗೊಳಿಸಿತು. ಈ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಎಸ್ಪಿ ಬಿಎಸ್ ನೇಮಕೋಡ, ಜಿಲ್ಲಾ ಪಂಚಾಯಿತಿ ಸಿಇಒ ಭರತ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್ ಗದಗ. ಇದಕ್ಕೆ ನಾವು ನೀಡಬೇಕಾಗಿರ್ತಕ್ಕಂಥ ಗೌರವ ಇಲ್ಲಿ ಎಲ್ಲವುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಈ ಒಂದು ಯಾತ್ರೆಗೆ, ಈ ನಡೆಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಸೇರಿದ್ದೇವೆ. ರಾಷ್ಟ್ರಭಕ್ತಿ ಪ್ರದರ್ಶನಗಳ ಜೊತೆಗೆ ನಮ್ಮ ಐಕ್ಯತೆ, ಒಗ್ಗಟ್ಟು, ರಾಷ್ಟ್ರತ್ವ ಭಾವನೆಯನ್ನು ಹುಟ್ಟುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ಧ್ವಜ, ರಾಷ್ಟ್ರಗೀತೆ ಇವುಗಳಿಗೆ ಗೌರವಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯ. ರಾಷ್ಟ್ರಪಿತ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವುಗಳ ಗೌರವ ನಮ್ಮ ಕರ್ತವ್ಯ ಅನ್ನೋದನ್ನು ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡಿಕೊಡ್ತೀವಿ. ಧ್ವಜದ ಅಡಿ ನಾವು ಇರೋದ್ರಿಂದಲೇ ನಾವು 140 ಕೋಟಿ ಜನ ಇದ್ದಂಥ ಈ ರಾಷ್ಟ್ರ ಇವತ್ತು ಇಷ್ಟು ಒಗ್ಗಟ್ಟಿನಿಂದ, ರಾಷ್ಟ್ರದ ಭಾವನೆಯಿಂದ, ಶಾಂತಿಯ ನೆಲೆಯಾಗಿದೆ. ಇವತ್ತು ನಾವೇನಾದರೂ ದೊಡ್ಡ ಶಕ್ತಿ ನಮ್ಮಲ್ಲಿದ್ದರೆ ನಮ್ಮ ಒಗ್ಗಟ್ಟು, ನಮ್ಮ ರಾಷ್ಟ್ರತ್ವ ಭಾವನೆ ಹಾಗೂ ಶಾಂತಿ ಇವೆಲ್ಲವುಗಳಿಂದ ನಾವು ಇವತ್ತು ಅತ್ಯಂತ ಸಮಾಧಾನದಲ್ಲಿ ಇದ್ದೇವೆ ಅಂತ ನಮ್ಮನ್ನು ಒಂದಾಗಿಸತಕ್ಕಂಥ ಈ ಧ್ವಜ ತಿರಂಗ ಅದರ ಅಡಿಯೊಳಗೆ ನಾವು ಇನ್ನೂ ಗಟ್ಟಿಯಾಗಿರೋಣ, ರಾಷ್ಟ್ರವನ್ನು ಕಟ್ಟೋಣ. ಅದಕ್ಕಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತು ನನ್ನ ಪ್ರೀತಿಯ ಮಕ್ಕಳ ನೇತೃತ್ವದೊಳಗೆ ನಾವು ಕೆಲವು ಹೆಜ್ಜೆಗಳನ್ನು ಹಾಕೋಣ. ಈ ಜಾಗೃತಿಯ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಪ್ರತಿಷ್ಠಿತ ನಾಗರಿಕರಿದ್ದಾರೆ. ನಮ್ಮ ಅಧಿಕಾರಿಗಳು, ಸಿಬ್ಬಂದಿಯವರು, ಸರ್ಕಾರದವರು, ಶಿಕ್ಷಣ ಇಲಾಖೆಯವರು, ಗೆಳೆಯರೆಲ್ಲರೂ ನಾವು ಸೇರಿದ್ದೇವೆ. ನಿಮ್ಮೆಲ್ಲರಿಗೆ ನಾನು ಸ್ವಾತಂತ್ರ್ಯೋತ್ಸವದ ಒಂದು ದಿನದ ಮೊದಲನೇ ಈ ಸಂದರ್ಭದೊಳಗೆ ಈ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಆ ರೀತಿಯ ಒಂದು ಸಂದರ್ಭ, ಶುಭ ಸಂದರ್ಭದೊಳಗೆ ನನಗೆ ಶುಭಾಶಯ ಕೊಡ್ತೀನಿ. ಈ ಜಾಗೃತಿಯ ನಡೆ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ